ಎಲ್ಲರಿಗೂ ನಮಸ್ಕಾರ. ಕನ್ನಡ GK ಟೈಮ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಕೇಳೋ ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಈ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ: ಮಾನವ ದೇಹದ ಅತಿ ದೊಡ್ಡ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್: ಹೃದಯ, ಚರ್ಮ, ಯಕೃತ್ತು, ಶ್ವಾಸಕೋಶ. ಸರಿಯಾದ ಉತ್ತರ ಚರ್ಮ. ಮಾನವ ದೇಹದಲ್ಲಿ ಸಾಮಾನ್ಯವಾಗಿ ಎಷ್ಟು ಮೂಳೆಗಳಿವೆ? ನಿಮ್ಮ ಆಪ್ಷನ್ಸ್: 196, 206, 216, 226. ಸರಿಯಾದ ಉತ್ತರ 206. ರಕ್ತವನ್ನು ದೇಹಾದ್ಯಂತ ಪಂಪ್ ಮಾಡುವ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್: ಮೆದುಳು, ಹೃದಯ, ಶ್ವಾಸಕೋಶ, ಮೂತ್ರಪಿಂಡ. ಸರಿಯಾದ ಉತ್ತರ ಹೃದಯ. ಮಾನವ ದೇಹದ ನಿಯಂತ್ರಣ ಕೇಂದ್ರ ಯಾವುದು? ನಿಮ್ಮ ಆಪ್ಷನ್ಸ್: ಹೃದಯ, ಮೆದುಳು, ಯಕೃತ್ತು, ಹೊಟ್ಟೆ. ಸರಿಯಾದ ಉತ್ತರ ಮೆದುಳು. ನಾವು ಉಸಿರಾಡಲು ಮುಖ್ಯವಾಗಿ ಬಳಸುವ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್: ಮೂತ್ರಪಿಂಡ, ಶ್ವಾಸಕೋಶ, ಹೊಟ್ಟೆ, ಯಕೃತ್ತು. ಸರಿಯಾದ ಉತ್ತರ ಶ್ವಾಸಕೋಶ. ಮಾನವ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುವ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್: ಮೂತ್ರಪಿಂಡ, ಕಿವಿ, ಕಣ್ಣು, ಚರ್ಮ. ಸರಿಯಾದ ಉತ್ತರ ಮೂತ್ರಪಿಂಡ. ಆಹಾರದ ಜೀರ್ಣಕ್ರಿಯೆ ಮುಖ್ಯವಾಗಿ ಯಾವ ವ್ಯವಸ್ಥೆಗೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್: ಜೀರ್ಣಾಂಗ ವ್ಯವಸ್ಥೆ, ನರಮಂಡಲ, ಅಸ್ಥಿ ವ್ಯವಸ್ಥೆ, ಉಸಿರಾಟ ವ್ಯವಸ್ಥೆ. ಸರಿಯಾದ ಉತ್ತರ ಜೀರ್ಣಾಂಗ ವ್ಯವಸ್ಥೆ. ಮಾನವ ದೇಹದ ಅತಿ ಉದ್ದವಾದ ಮೂಳೆ ಯಾವುದು? ನಿಮ್ಮ ಆಪ್ಷನ್ಸ್: ಎಲುಬು, ತೊಡೆಯ ಮೂಳೆ, ಕೈ ಮೂಳೆ, ಬೆನ್ನು ಮೂಳೆ. ಸರಿಯಾದ ಉತ್ತರ ತೊಡೆಯ ಮೂಳೆ. ಮಾನವ ದೇಹದ ಅತಿ ಚಿಕ್ಕ ಮೂಳೆ ಎಲ್ಲಿದೆ? ನಿಮ್ಮ ಆಪ್ಷನ್ಸ್: ಮೂಗಿನಲ್ಲಿ, ಕಿವಿಯಲ್ಲಿ, ಕೈಯಲ್ಲಿ, ಕಾಲಿನಲ್ಲಿ. ಸರಿಯಾದ ಉತ್ತರ ಕಿವಿಯಲ್ಲಿ. ಕಣ್ಣುಗಳ ಮುಖ್ಯ ಕೆಲಸವೇನು? ಕೇಳುವುದು,
ನೋಡುವುದು, ವಾಸನೆ ಗ್ರಹಿಸುವುದು, ರುಚಿ ನೋಡುವುದು. ಸರಿಯಾದ ಉತ್ತರ ನೋಡುವುದು. ಕಿವಿಗಳ ಮುಖ್ಯ ಕಾರ್ಯವೇನು? ನೋಡುವುದು, ಕೇಳುವುದು, ಉಸಿರಾಡುವುದು, ಜೀರ್ಣಿಸುವುದು. ಸರಿಯಾದ ಉತ್ತರ ಕೇಳುವುದು. ನಾಲಿಗೆ ಮುಖ್ಯವಾಗಿ ಯಾವುದನ್ನು ಗ್ರಹಿಸಲು ಸಹಾಯ ಮಾಡುತ್ತದೆ? ಬೆಳಕು, ಶಬ್ದ, ರುಚಿ, ಸ್ಪರ್ಶ. ಸರಿಯಾದ ಉತ್ತರ ರುಚಿ. ಮೂಗು ಮುಖ್ಯವಾಗಿ ಯಾವ ಇಂದ್ರಿಯಕ್ಕೆ ಸಂಬಂಧಿಸಿದೆ? ದೃಷ್ಟಿ, ವಾಸನೆ, ಶ್ರವಣ, ರುಚಿ. ಸರಿಯಾದ ಉತ್ತರ ವಾಸನೆ. ಚರ್ಮದ ಪ್ರಮುಖ ಕಾರ್ಯಗಳಲ್ಲಿ ಯಾವುದು ಸೇರಿದೆ? ದೇಹವನ್ನು ರಕ್ಷಿಸುವುದು, ರಕ್ತ ಪಂಪ್ ಮಾಡುವುದು, ಆಹಾರ ಜೀರ್ಣಿಸುವುದು, ಆಮ್ಲಜನಕ ಉತ್ಪಾದಿಸುವುದು. ಸರಿಯಾದ ಉತ್ತರ ದೇಹವನ್ನು ರಕ್ಷಿಸುವುದು. ರಕ್ತದ ಕೆಂಪು ಬಣ್ಣಕ್ಕೆ ಕಾರಣವಾಗಿರುವ ಪದಾರ್ಥ ಯಾವುದು? ನಿಮ್ಮ ಆಪ್ಷನ್ಸ್: ಇನ್ಸುಲಿನ್, ಹಿಮೋಗ್ಲೋಬಿನ್, ಕ್ಯಾಲ್ಸಿಯಂ, ಕೊಲೆಸ್ಟ್ರಾಲ್. ಸರಿಯಾದ ಉತ್ತರ ಹಿಮೋಗ್ಲೋಬಿನ್. ರಕ್ತದಲ್ಲಿರುವ ಆಮ್ಲಜನಕವನ್ನು ಸಾಗಿಸುವ ಮುಖ್ಯ ಕೋಶಗಳು ಯಾವುವು? ನಿಮ್ಮ ಆಪ್ಷನ್ಸ್: ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ಗಳು, ನರಕೋಶಗಳು. ಕೆಂಪು ರಕ್ತ ಕಣಗಳು. ರೋಗಾಣುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುವ ರಕ್ತ ಕಣಗಳು ಯಾವುವು? ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ಗಳು, ಕೊಬ್ಬಿನ ಕೋಶಗಳು. ಸರಿಯಾದ ಉತ್ತರ ಬಿಳಿ ರಕ್ತ ಕಣಗಳು. ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ರಕ್ತದ ಅಂಶ ಯಾವುದು? ನಿಮ್ಮ ಆಪ್ಷನ್ಸ್: ಪ್ಲೇಟ್ಲೆಟ್ಗಳು, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಪ್ಲಾಸ್ಮಾ. ಸರಿಯಾದ ಉತ್ತರ ಪ್ಲೇಟ್ಲೆಟ್ಗಳು. ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ? ನಿಮ್ಮ ಆಪ್ಷನ್ಸ್: 2, 3, 4, 5. ಸರಿಯಾದ ಉತ್ತರ 4. ಮಾನವ ದೇಹದಲ್ಲಿ ಸಾಮಾನ್ಯವಾಗಿ ಎಷ್ಟು ಜೋಡಿ ಪಕ್ಕೆಲುಬುಗಳಿವೆ? ನಿಮ್ಮ ಆಪ್ಷನ್ಸ್:
10, 11, 12, 13. ಸರಿಯಾದ ಉತ್ತರ 12. ಬೆನ್ನು ಮೂಳೆಯ ಮುಖ್ಯ ಕೆಲಸವೇನು? ನಿಮ್ಮ ಆಪ್ಷನ್ಸ್: ಮೆದುಳಿಗೆ ರಕ್ಷಣೆ ಕೊಡುವುದು, ಆಹಾರ ಜೀರ್ಣಿಸುವುದು, ರಕ್ತ ಪಂಪ್ ಮಾಡುವುದು, ಉಸಿರಾಟ ಮಾಡುವುದು. ಮೆದುಳಿಗೆ ರಕ್ಷಣೆ ನೀಡುವುದು. ಮೆದುಳನ್ನು ರಕ್ಷಿಸುವ ಗಟ್ಟಿ ರಚನೆ ಯಾವುದು? ನಿಮ್ಮ ಆಪ್ಷನ್ಸ್: ಎದೆಗೂಡು, ತಲೆಬುರುಡೆ, ಸೊಂಟದ ಮೂಳೆ, ಪಕ್ಕೆಲುಬು. ಸರಿಯಾದ ಉತ್ತರ ತಲೆಬುರುಡೆ. ಶ್ವಾಸಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುವ ಮೂಳೆಗಳ ರಚನೆ ಯಾವುದು? ನಿಮ್ಮ ಆಪ್ಷನ್ಸ್: ತಲೆಬುರುಡೆ, ಪಕ್ಕೆಲುಬುಗಳ ಪಂಜರ, ಕೈಮೂಳೆ, ತೊಡೆಯ ಮೂಳೆ. ಸರಿಯಾದ ಉತ್ತರ ಪಕ್ಕೆಲುಬುಗಳ ಪಂಜರ. ಆಹಾರವನ್ನು ಅಗಿಯಲು ಬಳಸುವ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್: ಹಲ್ಲುಗಳು, ಕಿವಿಗಳು, ಕಣ್ಣುಗಳು, ಮೂಗು. ಸರಿಯಾದ ಉತ್ತರ ಹಲ್ಲುಗಳು. ವಯಸ್ಕ ಮನುಷ್ಯನಲ್ಲಿ ಸಾಮಾನ್ಯವಾಗಿ ಎಷ್ಟು ಶಾಶ್ವತ ಹಲ್ಲುಗಳಿರುತ್ತವೆ? ನಿಮ್ಮ ಆಪ್ಷನ್ಸ್: 28, 30, 32, 34. ಸರಿಯಾದ ಉತ್ತರ 32. ಆಹಾರವನ್ನು ಹೊಟ್ಟೆಗೆ ಸಾಗಿಸುವ ನಾಳ ಯಾವುದು? ನಿಮ್ಮ ಆಪ್ಷನ್ಸ್: ಶ್ವಾಸನಾಳ, ಅನ್ನನಾಳ, ರಕ್ತನಾಳ, ಮೂತ್ರನಾಳ. ಸರಿಯಾದ ಉತ್ತರ ಅನ್ನನಾಳ. ಜೀರ್ಣಕ್ರಿಯೆಯಲ್ಲಿ ಹೊಟ್ಟೆಯ ಮುಖ್ಯ ಕೆಲಸವೇನು? ನಿಮ್ಮ ಆಪ್ಷನ್ಸ್: ಆಹಾರವನ್ನು ಮಿಶ್ರಣ ಮಾಡಿ ಜೀರ್ಣಿಸಲು ಸಹಾಯ ಮಾಡುವುದು, ರಕ್ತವನ್ನು ಪಂಪ್ ಮಾಡುವುದು, ಆಮ್ಲಜನಕ ಸಾಗಿಸುವುದು, ಮೂತ್ರ ಸಂಗ್ರಹಿಸುವುದು. ಸರಿಯಾದ ಉತ್ತರ ಆಹಾರವನ್ನು ಮಿಶ್ರಣ ಮಾಡಿ ಜೀರ್ಣಿಸಲು ಸಹಾಯ ಮಾಡುವುದು. ದೇಹದಲ್ಲಿನ ವಿಷಕಾರಿ ಪದಾರ್ಥಗಳನ್ನು ಸಂಸ್ಕರಿಸುವ ಪ್ರಮುಖ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್: ಯಕೃತ್ತು, ಹೃದಯ, ಕಣ್ಣು, ಕಿವಿ. ಸರಿಯಾದ ಉತ್ತರ ಯಕೃತ್ತು. ಪಿತ್ತರಸವನ್ನು ಉತ್ಪಾದಿಸುವ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್: ಯಕೃತ್ತು, ಹೊಟ್ಟೆ, ಮೂತ್ರಪಿಂಡ, ಹೃದಯ. ಸರಿಯಾದ ಉತ್ತರ ಯಕೃತ್ತು. ಮೂತ್ರವನ್ನು ಸಂಗ್ರಹಿಸುವ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್: ಮೂತ್ರಪಿಂಡ, ಮೂತ್ರಕೋಶ, ಯಕೃತ್ತು, ಹೊಟ್ಟೆ.
ಸರಿಯಾದ ಉತ್ತರ ಮೂತ್ರಕೋಶ. ಮಾನವ ದೇಹದಲ್ಲಿ ಮೂತ್ರಪಿಂಡಗಳು ಸಾಮಾನ್ಯವಾಗಿ ಎಷ್ಟು ಇರುತ್ತದೆ? ನಿಮ್ಮ ಆಪ್ಷನ್ಸ್ 1, 2, 3, 4. ಸರಿಯಾದ ಉತ್ತರ 2. ಮೆದುಳಿನಿಂದ ದೇಹದ ವಿವಿಧ ಭಾಗಗಳಿಗೆ ಸಂದೇಶವನ್ನು ಸಾಗಿಸುವ ಪ್ರಮುಖ ಕೋಶಗಳು ಯಾವುವು? ನಿಮ್ಮ ಆಪ್ಷನ್ಸ್ ನರಕೋಶಗಳು, ಕೆಂಪು ರಕ್ತ ಕಣಗಳು, ಪ್ಲೇಟ್ಲೆಟ್ಗಳು, ಸ್ನಾಯು ಕೋಶಗಳು. ಸರಿಯಾದ ಉತ್ತರ ನರಕೋಶಗಳು. ದೇಹದ ಚಲನೆಯನ್ನು ಉಂಟು ಮಾಡಲು ಮುಖ್ಯವಾಗಿ ಸಹಾಯ ಮಾಡುವ ಅಂಗಾಂಶ ಯಾವುದು? ನಿಮ್ಮ ಆಪ್ಷನ್ಸ್ ಸ್ನಾಯುಗಳು, ಚರ್ಮ, ಹಲ್ಲುಗಳು, ಕೂದಲು. ಸರಿಯಾದ ಉತ್ತರ ಸ್ನಾಯುಗಳು. ಮಾನವ ದೇಹದ ಚಲನೆಯಲ್ಲಿ ಮೂಳೆಗಳು ಮತ್ತು ಸ್ನಾಯುಗಳು ಯಾವ ವ್ಯವಸ್ಥೆಯ ಭಾಗ? ನಿಮ್ಮ ಆಪ್ಷನ್ಸ್ ಸ್ನಾಯು ಅಸ್ಥಿ ವ್ಯವಸ್ಥೆ, ಜೀರ್ಣಾಂಗ ವ್ಯವಸ್ಥೆ, ಉಸಿರಾಟ ವ್ಯವಸ್ಥೆ, ರಕ್ತ ಪರಿಚಲನಾ ವ್ಯವಸ್ಥೆ. ಸರಿಯಾದ ಉತ್ತರ ಸ್ನಾಯು ಅಸ್ಥಿ ವ್ಯವಸ್ಥೆ. ದೇಹಕ್ಕೆ ಆಮ್ಲಜನಕವನ್ನು ಒಳಗೆ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ ಉಸಿರಾಟ, ಜೀರ್ಣಕ್ರಿಯೆ, ರಕ್ತ ಸಂಚಾರ, ವಿಸರ್ಜನೆ. ಸರಿಯಾದ ಉತ್ತರ ಉಸಿರಾಟ. ಶ್ವಾಸಕೋಶಗಳಲ್ಲಿ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿನಿಮಯವಾಗುವ ಸಣ್ಣ ರಚನೆಗಳು ಯಾವುವು? ನಿಮ್ಮ ಆಪ್ಷನ್ಸ್ ಅಲ್ವಿಯೋಲಿ, ನರಗಳು, ಪ್ಲೇಟ್ಲೆಟ್ಗಳು, ಸ್ನಾಯುಗಳು. ಸರಿಯಾದ ಉತ್ತರ ಅಲ್ವಿಯೋಲಿ. ರಕ್ತವನ್ನು ಹೃದಯದಿಂದ ದೇಹದ ಕಡೆಗೆ ಕೊಂಡೊಯ್ಯುವ ರಕ್ತನಾಳಗಳನ್ನು ಏನೆಂದು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ ಶಿರೆಗಳು, ಧಮನಿಗಳು, ಲಸಿಕಾ ನಾಳಗಳು, ನರಗಳು. ಸರಿಯಾದ ಉತ್ತರ ಧಮನಿಗಳು. ರಕ್ತವನ್ನು ದೇಹದ ಭಾಗಗಳಿಂದ ಹೃದಯದ ಕಡೆಗೆ ತರುವ ರಕ್ತನಾಳಗಳು ಯಾವುವು? ನಿಮ್ಮ ಆಪ್ಷನ್ಸ್ ಧಮನಿಗಳು, ಶಿರೆಗಳು, ನರಗಳು, ಸ್ನಾಯುಗಳು. ಸರಿಯಾದ ಉತ್ತರ ಶಿರೆಗಳು. ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಹಾಯ ಮಾಡುವ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್ ಚರ್ಮ, ಹಲ್ಲು, ಕಿವಿ, ಯಕೃತ್ತು. ಸರಿಯಾದ ಉತ್ತರ ಚರ್ಮ. ಬೆವರು ಉತ್ಪಾದಿಸುವ ಗ್ರಂಥಿಗಳನ್ನು ಏನೆಂದು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ ಬೆವರು ಗ್ರಂಥಿಗಳು, ಲಾಲಾರಸ ಗ್ರಂಥಿಗಳು, ಥೈರಾಯ್ಡ್ ಗ್ರಂಥಿ, ಪಿತ್ತ ಗ್ರಂಥಿ. ಸರಿಯಾದ ಉತ್ತರ ಬೆವರು ಗ್ರಂಥಿಗಳು.
ಆಹಾರವನ್ನು ತೇವಗೊಳಿಸಲು ಸಹಾಯ ಮಾಡುವ ದ್ರವ ಯಾವುದು? ನಿಮ್ಮ ಆಪ್ಷನ್ಸ್: ಲಾಲಾರಸ, ರಕ್ತ, ಬೆವರು, ಮೂತ್ರ. ಸರಿಯಾದ ಉತ್ತರ ಲಾಲಾರಸ. ಲಾಲಾರಸವನ್ನು ಉತ್ಪಾದಿಸುವ ಪ್ರಮುಖ ಗ್ರಂಥಿಗಳನ್ನು ಏನೆಂದು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಲಾಲಾರಸ ಗ್ರಂಥಿಗಳು, ಬೆವರು ಗ್ರಂಥಿಗಳು, ಮೂತ್ರಪಿಂಡಗಳು, ಥೈರಾಯ್ಡ್. ಸರಿಯಾದ ಉತ್ತರ ಲಾಲಾರಸ ಗ್ರಂಥಿಗಳು. ಕಣ್ಣಿನ ಮಧ್ಯದಲ್ಲಿರುವ ಬೆಳಕು ಪ್ರವೇಶಿಸುವ ರಂಧ್ರವನ್ನು ಏನೆಂದು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಕಣ್ರೆಪ್ಪೆ, ಕಣ್ಣಿನ ಮಣಿ, ಕಣ್ಗುಡ್ಡೆ, ಕಣ್ಣೀರು ಗ್ರಂಥಿ. ಸರಿಯಾದ ಉತ್ತರ ಕಣ್ಣಿನ ಮಣಿ. ಕಣ್ಣಿನ ಬಣ್ಣವನ್ನು ನಿರ್ಧರಿಸುವ ಭಾಗ ಯಾವುದು? ನಿಮ್ಮ ಆಪ್ಷನ್ಸ್: ಐರಿಸ್, ರೆಟಿನಾ, ಕಾರ್ನಿಯಾ, ಕಣ್ಣಿನ ಮಣಿ. ಸರಿಯಾದ ಉತ್ತರ ಐರಿಸ್. ಕಣ್ಣಿಗೆ ಪ್ರವೇಶಿಸುವ ಬೆಳಕನ್ನು ಗ್ರಹಿಸುವ ಭಾಗ ಯಾವುದು? ನಿಮ್ಮ ಆಪ್ಷನ್ಸ್: ರೆಟಿನಾ, ಐರಿಸ್, ಕಣ್ರೆಪ್ಪೆ, ಕಣ್ಣಿನ ಮಣಿ. ಸರಿಯಾದ ಉತ್ತರ ರೆಟಿನಾ. ಕಣ್ಣುಗಳನ್ನು ಧೂಳು ಮತ್ತು ಇತರ ಕಣಗಳಿಂದ ರಕ್ಷಿಸಲು ಸಹಾಯ ಮಾಡುವ ಕೂದಲು ಯಾವುದು? ನಿಮ್ಮ ಆಪ್ಷನ್ಸ್: ಕಣ್ರೆಪ್ಪೆಗಳು, ಕೂದಲು, ಹುಬ್ಬು, ಮೀಸೆ. ಸರಿಯಾದ ಉತ್ತರ ಕಣ್ರೆಪ್ಪೆಗಳು. ದೇಹದಲ್ಲಿ ಶಕ್ತಿಯ ಪ್ರಮುಖ ಮೂಲವಾಗಿರುವ ಪೋಷಕಾಂಶ ಯಾವುದು? ನಿಮ್ಮ ಆಪ್ಷನ್ಸ್: ಕಾರ್ಬೋಹೈಡ್ರೇಟ್ಗಳು, ನೀರು, ಖನಿಜಗಳು, ವಿಟಮಿನ್ಗಳು. ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ಗಳು. ದೇಹದ ಬೆಳವಣಿಗೆ ಮತ್ತು ಅಂಗಾಂಶಗಳ ದುರಸ್ತಿಗೆ ಮುಖ್ಯವಾಗಿ ಸಹಾಯ ಮಾಡುವ ಪೋಷಕಾಂಶ ಯಾವುದು? ನಿಮ್ಮ ಆಪ್ಷನ್ಸ್: ಪ್ರೋಟೀನ್, ನೀರು, ಉಪ್ಪು, ನಾರು. ಸರಿಯಾದ ಉತ್ತರ ಪ್ರೋಟೀನ್. ದೇಹದ ಸಾಮಾನ್ಯ ಕಾರ್ಯಗಳಿಗೆ ಅತ್ಯಗತ್ಯವಾದ ದ್ರವ ಯಾವುದು? ನಿಮ್ಮ ಆಪ್ಷನ್ಸ್: ಎಣ್ಣೆ, ನೀರು, ಜ್ಯೂಸ್, ಹಾಲು. ಸರಿಯಾದ ಉತ್ತರ ನೀರು. ದೇಹಕ್ಕೆ ಸೂರ್ಯನ ಬೆಳಕಿನಿಂದ ಮುಖ್ಯವಾಗಿ ದೊರೆಯುವ ವಿಟಮಿನ್ ಯಾವುದು? ನಿಮ್ಮ ಆಪ್ಷನ್ಸ್: ವಿಟಮಿನ್ ಎ, ವಿಟಮಿನ್ ಬಿ12, ವಿಟಮಿನ್ ಸಿ, ವಿಟಮಿನ್ ಡಿ. ಸರಿಯಾದ ಉತ್ತರ ವಿಟಮಿನ್ ಡಿ.
ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.